ಎಲ್ಲರಿಗೂ ವಂದಿಸುತ್ತಾ, ಮಹಾಭಾರತದಲ್ಲಿ ಶ್ರೀಕೃಷ್ಣನು ಪ್ರಪಂಚದಲ್ಲಿ ಯಾವಾಗ ಅಧರ್ಮ ಹೆಚ್ಚಾಗುತ್ತದೋ ಅದನ್ನು ಮಟ್ಟ ಹಾಕಿ ಧರ್ಮವನ್ನು ಪುನರ್ ಸ್ಥಾಪಿಸಲು ನಾನು ಮತ್ತೆ ಮತ್ತೆ ಹುಟ್ಟಿ ಬರುತ್ತೇನೆ ಎಂದಿದ್ದರು. ಇತಿಹಾಸದ ಪುಟಗಳನ್ನು ತಿರುವಿ ನೋಡಿದಾಗ ಭಾರತದಾದ್ಯಂತ ಅಸಮಾನತೆ, ಅಸ್ಪೃಶ್ಯತೆ, ಜಾತೀಯತೆ, ಮೂಢನಂಬಿಕೆ, ಶೋಷಣೆ ಹೀಗೆ ಅನೇಕ ಸಮಸ್ಯೆಗಳು ತಾಂಡವಾಡುತ್ತಿದ್ದಾಗ ಭಾರತದಲ್ಲಿ ಉದಿಸಿ ಇಡೀ ಮಾನವ ಕುಲಕ್ಕೆ ವಿಶ್ವಮಾನವನಾದ ಮತ್ತು ನನ್ನ ಬದುಕಿಗೆ ಆದರ್ಶವಾದ ವ್ಯಕ್ತಿ ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು 1891 ಏಪ್ರಿಲ್ 14 ಮಧ್ಯಪ್ರದೇಶದ ಮಾಹೋ ಎಂಬ ಮಿಲಿಟರಿ ಕ್ಯಾಂಪ್ನಲ್ಲಿ ಜನಿಸಿದರು. ಇವರ ತಂದೆ ರಾಮ್ಜಿ ಸಕ್ಪಾಲ್ ಮತ್ತು ತಾಯಿ ಭೀಮಾಬಾಯಿ. ಅಂಬೇಡ್ಕರ್ ಅವರ ಜೀವನ ಮುಳ್ಳಿನ ಹಾಸಿಗೆಯ ಜೀವನವಾಗಿತ್ತು. ಬಾಲ್ಯದಿಂದಲೂ ಅನೇಕ ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸಿದರೂ ಕೂಡ ಅವರು ಶಿಕ್ಷಣವನ್ನು ಮೊಟಕುಗೊಳಿಸಲಿಲ್ಲ. ಶಿಕ್ಷಣಕ್ಕೆ ಅತ್ಯಂತ ಮಹತ್ವವನ್ನು ನೀಡಿದರು. ಅಂಬೇಡ್ಕರ್ ಅವರಿಗೆ ಪುಸ್ತಕದ ಬಗ್ಗೆ ಎಷ್ಟು ಪ್ರೀತಿ ಇತ್ತೆಂದರೆ, ತನ್ನ ಬಳಿ ಹಣವಿಲ್ಲದ ಸಂದರ್ಭದಲ್ಲಿ ತನ್ನ ಅಜ್ಜಿ ತನಗೆ ಪ್ರೀತಿಯಿಂದ ಕೊಡಿಸಿದಂತಹ ಬೆಳ್ಳಿ ಲಾಕೆಟನ್ನು ಮಾರಿ ಪುಸ್ತಕವನ್ನು ಖರೀದಿಸುತ್ತಾರೆ. ಬಹುಶಃ ಈ ಘಟನೆಯು ಅಂಬೇಡ್ಕರ್ ಅವರಿಗೆ ಪುಸ್ತಕದ ಬಗ್ಗೆ ಇದ್ದಂಥ ಅಪಾರವಾದ ಪ್ರೀತಿ ಮತ್ತು ಗೌರವವನ್ನು ತೋರಿಸುತ್ತದೆ. ಅವರ ಈ ಪುಸ್ತಕ ಪ್ರೇಮವೇ ಅವರನ್ನು ಮೆಚ್ಚಿಕೊಳ್ಳಲು ಕಾರಣ. ನಾಲೆಜ್ ಈಸ್ ಮೈ ಪವರ್ ಎಂದು ನಂಬಿದ್ದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಅತ್ಯಂತ ದೊಡ್ಡ ಮೇಧಾವಿಯಾಗಿದ್ದರು. ಕೇವಲ ಅರ್ಥಶಾಸ್ತ್ರ ಮಾತ್ರವಲ್ಲದೆ ಇತಿಹಾಸ, ಮಾನವಶಾಸ್ತ್ರ, ಸಮಾಜಶಾಸ್ತ್ರ, ರಾಜ್ಯಶಾಸ್ತ್ರ ಹೀಗೆ ಅನೇಕ ವಿಷಯಗಳಲ್ಲಿ ಪಾಂಡಿತ್ಯವನ್ನು ಗಳಿಸಿದ್ದರು. ಆ ಕಾಲದಲ್ಲಿ 32 ಡಿಗ್ರಿಗಳನ್ನು ಪಡೆದ ಏಕೈಕ ವ್ಯಕ್ತಿ ಎಂದರೆ ಅದು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಅಂಬೇಡ್ಕರ್ ಅವರು ಅತ್ಯಂತ ಅದ್ಭುತ ಓದುಗರಾಗಿದ್ದರು. ಅವರ ಓದಿನಲ್ಲಿದ್ದ ತಲ್ಲೀನತೆ ಮತ್ತು ಏಕಾಗ್ರತೆ ನನ್ನ ಮನಸ್ಸಿನ ಮೇಲೆ ತುಂಬ ಪ್ರಭಾವವನ್ನು ಬೀರಿತು. 1995ರಲ್ಲಿ ಕೊಲಂಬಿಯಾ ವಿಶ್ವವಿದ್ಯಾಲಯವು ಒಂದು ಸಮೀಕ್ಷೆಯನ್ನು ನಡೆಸುತ್ತದೆ. ಕಳೆದ 300 ವರ್ಷಗಳಿಂದ ಆ ವಿಶ್ವವಿದ್ಯಾಲಯದಲ್ಲಿ ಅಧ್ಯಯನ ಮಾಡಿದ 100 ವಿದ್ವಾಂಸರ ಪಟ್ಟಿಯನ್ನು ತಯಾರು ಮಾಡ್ತದೆ. ಆ 100 ವಿದ್ವಾಂಸರ ಪಟ್ಟಿಯಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಹೆಸರು ಮೊದಲನೇ ಸ್ಥಾನದಲ್ಲಿದೆ ಎಂಬುದು ಭಾರತೀಯರಾದ ನಮ್ಮೆಲ್ಲರಿಗೂ ಕೂಡ ಹೆಮ್ಮೆಯ ವಿಚಾರವಾಗಿದೆ. ಎಜುಕೇಷನ್ ಈಸ್ ದ ಕೀ ಟು ಅನ್ಲಾಕ್ ದ ಗೋಲ್ಡನ್ ಡೋರ್ ಆಫ್ ಫ್ಯೂಚರ್ ಎಂಬ ಮಾತಿನಂತೆ ಶಿಕ್ಷಣವೇ ನಮ್ಮ ಜೀವನದ ಅಸ್ತ್ರ ಎಂದು ಬಲವಾಗಿ ನಂಬಿದ್ದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ನಮಗೆ ಶಿಕ್ಷಣ, ಸಂಘಟನೆ ಮತ್ತು ಹೋರಾಟ ಎಂಬ 3 ವಾಣಿಗಳನ್ನು ನೀಡಿದರು. ಇಂದಿಗೂ ಭಾರತದಲ್ಲಿ ಸ್ವಲ್ಪ ಮಟ್ಟಿಗಾದರೂ ಹೋರಾಟ ನಡೆಯುತ್ತಿದೆ ಎಂದರೆ ಅದಕ್ಕೆ ಕಾರಣ ಅಂಬೇಡ್ಕರ್ ಅವರು ಕೊಟ್ಟಂಥ ಈ 3 ವಾಣಿಗಳು. ಒಟ್ಟಿನಲ್ಲಿ ಹೇಳಬೇಕಾದರೆ ಈ ಎಲ್ಲ ಅಂಶಗಳ ಜೊತೆಗೆ ಅಂಬೇಡ್ಕರ್ ನನಗೆ ಯಾಕೆ ಇಷ್ಟ ಆಗ್ತಾರೆ ಅಂದರೆ, ಇಂದು ನಾನಿಲ್ಲಿ ನಿಂತು ಯಾವುದೇ ರೀತಿಯ ಭಯವಿಲ್ಲದೆ ಡೈಜಿ ವರ್ಲ್ಡ್ನ ಅಭಿವ್ಯಕ್ತದಂಥ ಕಾರ್ಯಕ್ರಮದಲ್ಲಿ ನಿಂತು ಮಾತನಾಡ್ತಾ ಇದ್ದೇನೆಂದರೆ ಅದಕ್ಕೆ ಕಾರಣ ನಮ್ಮ ದೇಶದ ಸಂವಿಧಾನ. ಅಂತಹ ಶ್ರೇಷ್ಠ ಸಂವಿಧಾನದ ಸೃಷ್ಟಿಕರ್ತರಾದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರನ್ನು ಮೆಚ್ಚಿಕೊಳ್ಳದೆ ಇನ್ಯಾರನ್ನ ಆದರ್ಶವನ್ನಾಗಿಟ್ಟುಕೊಳ್ಳಲು ಸಾಧ್ಯ ಎಂದು ಹೇಳುತ್ತಾ ನನ್ನ ಮಾತುಗಳಿಗೆ ಪೂರ್ಣ ವಿರಾಮ ನೀಡುತ್ತೇನೆ. ಧನ್ಯವಾದಗಳು. ಜೈ ಭೀಮ್. ಪ್ರತೀತಿ ಅವರೇ, ನಿಮ್ಮ ಮಾತು ನಿಮಗೆ ಹೇಗೆ ಅನಿಸ್ತು? ಖುಷಿ ಅನಿಸ್ತು. ಹೇಳಲಿಕ್ಕಿದ್ದೆಲ್ಲ ಹೇಳಿಬಿಟ್ರಿ. ಎಸ್, ಹಾಗಾದ್ರೆ ನೇರವಾಗಿ ನಮ್ಮ ತೀರ್ಪುಗಾರ ಹತ್ರ ಕೇಳುವ. ಎಸ್, ಗ್ಲಾನಿಸ್ ಸರ್, ನಮ್ಮ ಪ್ರತೀತಿ ಅವರ ಮಾತುಗಳು ಹೇಗಿತ್ತು ಸರ್? ನಿಮ್ಮಲ್ಲಿ ಅವರಿಗೆ ಹೇಗೆ ರೀಚ್ ಆಯಿತು ಸರ್? ಹೆಲೋ ಪ್ರತೀತಿ. ಹಾಯ್ ಸರ್. ಓಕೆ, ನಿಮ್ಮ ಭಾಷಣ ಅಂದರೆ ಭಾಷಣ ಅಪ್ಪ, ನಿಜವಾಗ್ಲೂ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ನನ್ನ ಮುಂದೆನೇ ಬಂದರು. ಅದರ ಅನುಭವ ನನಗಂತೂ ಆಯಿತು. ನಿಮಗೆ ಆ ಭಾಷಣ ಪ್ರಿಪೇರ್ ಮಾಡುವಾಗ, ಸಿದ್ಧತೆ ಮಾಡುವಾಗ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಕೊಡುಗೆ, ಅವರ ಸಾಧನೆ, ಅವರು ಯಾವ ಒಂದು ಬ್ಯಾಕ್ಗ್ರೌಂಡಿಂದ ಬಂದವರಂತ ನಿಮಗೆ ತಿಳಿದಿದೆ ಅಲ್ವಾ? ಹೌದು ಸರ್. ಹೌದು. ಎಷ್ಟು ಕಷ್ಟಗಳು ಅವರಿಗೆ ಬಂದವು, ಹೌದಲ್ವಾ? ಹಾಗಿರುವಾಗ ಅವರಿಗೆ ಒಂದು ಸ್ಟೇಟಸ್ ಬೇಕು ಸಮಾಜದಲ್ಲಿ, ಹೌದಲ್ವಾ? ಹೌದು ಸರ್. ಹಾಗಿರುವಾಗ ಒಂದು ಪ್ರಶ್ನೆ ನಿಮಗಿದೆ. ನೀವು ಹೇಳಿದ್ರಿ ನಿಮಗೆ ಆದರ್ಶಮಯವಾಗಿ ಕಂಡದ್ದು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಲಾಸ್ಟಿಗೆ ಒಂದು ಒತ್ತಿ ಹೇಳಿದ್ರಿ 3 ವಾಣಿಗಳು ಅಂತ, ಹೌದಲ್ವಾ? ಹಾಗಿರುವಾಗ ಒಂದೇ ಪ್ರಶ್ನೆ,
ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಆಗಿನ ಮನಸ್ಥಿತಿ ಮತ್ತು ಈಗ ನೀವು ವಿದ್ಯಾರ್ಥಿಯಾಗಿ ನಿಮ್ಮ ಮನಸ್ಥಿತಿ ಹೇಗೆ ಒಂದು ಕನೆಕ್ಟಿವ್ ಆಗಿ ಬರ್ತದೆ ಅಂತ ನಿಮಗೆ ಅನಿಸ್ಬೋದಾ? ನಿಮ್ಮ ಪಠ್ಯಪುಸ್ತಕದಲ್ಲಿ ಆಗಿರ್ಬೋದು, ಅವರು ಮಾಡಿದಂಥ ಕೊಡುಗೆ ಮತ್ತು ನಿಮಗೆ ಹೇಗೆ ಅನುಭವ ಆಗ್ತಾ ಇದೆ? ಅವರಿಗೆ ಓದಿನ ಬಗ್ಗೆ ತುಂಬ ಆಸಕ್ತಿ ಇತ್ತು. ಓದಿನಲ್ಲಿ ಅವರು ತುಂಬ ತಲ್ಲೀನರಾಗಿರ್ತಿದ್ರು. ಅವರು ಲಂಡನ್ ಸ್ಕೂಲ್ ಆಫ್ ಇಕನಾಮಿಕ್ಸ್ನಲ್ಲಿ ಅಧ್ಯಯನ ಮಾಡ್ತಿದ್ದಾಗ ಅಲ್ಲಿನ ಲೈಬ್ರರಿಯಲ್ಲಿ ಅವರು ತುಂಬ ಮಧ್ಯರಾತ್ರಿಯವರೆಗೂ ಕೂಡ ಓದ್ತಾ ಇದ್ರು. ಅಲ್ಲಿನ ವಾಚ್ಮ್ಯಾನ್ ಬಂದು ಅವರನ್ನು ಎಚ್ಚರಿಸುವ ತನಕವೂ ಕೂಡ ಲೈಬ್ರರಿಯನ್ನು ಮುಚ್ಚುವ ಸಮಯವಾಗಿದೆ ಅಂತ ಎಚ್ಚರಿಸುವ ತನಕವೂ ಕೂಡ ಅವರು ಪ್ರತಿದಿನ ಓದ್ತಾ ಇದ್ರು. ಅಂಥ ತಲ್ಲೀನತೆ ಇತ್ತು. ಇಂದಿನ ವಿದ್ಯಾರ್ಥಿಗಳಿಗೂ ಕೂಡ ತಲ್ಲೀನತೆ, ಏಕಾಗ್ರತೆ ತುಂಬ ಅಗತ್ಯ. ಆ ತಲ್ಲೀನತೆ, ಏಕಾಗ್ರತೆ ನನಗೆ ತುಂಬ ಇಷ್ಟ ಆಯಿತು. ಹಾಗೆ ಅವರಿಗೆ ಪುಸ್ತಕದ ಬಗ್ಗೆ ಇದ್ದಂಥ ಆ ಪ್ರೀತಿ, ತನ್ನ ಬಳಿ ಹಣವಿಲ್ಲದಿದ್ರೂ ಕೂಡ ಪುಸ್ತಕವನ್ನು ಖರೀದಿಸಬೇಕು ಅಂತ ತನ್ನ ಅಜ್ಜಿ ಕೊಟ್ಟಂಥ ಬೆಳ್ಳಿ ಲಾಕೆಟನ್ನು ಮಾಡ್ತಾರೆ. ಆ ಪುಸ್ತಕ ಪ್ರೇಮ ಮತ್ತು ಅವರಲ್ಲಿದ್ದ ದೃಢ ಸಂಕಲ್ಪ, ಇದೆಲ್ಲವೂ ನನಗೆ ಸ್ಫೂರ್ತಿಯಾಯಿತು. ಓಕೆ, ಈ ಪ್ರಶ್ನೆ ಕೇಳಿದೆ ಯಾಕೆಂದರೆ ನಿಮ್ಮ ಭಾಷಣದಲ್ಲಿ ಇದೆಲ್ಲ ಅಂಶಗಳು ಇರಲಿಲ್ಲ, ಹೌದಲ್ವಾ? ಲೈಬ್ರರಿಯಲ್ಲಿ ಓದ್ತಾ ಇರೋದು, ಈ ಪ್ರಶ್ನೆ ಕೇಳಿದ್ದರಿಂದ ನಿಮ್ಮಿಂದ ಆ ಇನ್ಫಾರ್ಮೇಷನ್ ಹೊರಗೆ ಬಂತು, ಹೌದಲ್ವಾ? ಹೌದು ಸರ್. ಕಾಲಮಿತಿ ಕೂಡ ಅದು ಇಂಪಾರ್ಟೆಂಟ್. ಅದಕ್ಕೋಸ್ಕರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜೊತೆ ಒಂದು ಗ್ರಂಥನೇ ಬರೆಯುವಷ್ಟು ಮಾಹಿತಿ ನಮ್ಮಲ್ಲಿದೆ. ಆದರೆ ಅಷ್ಟು ಹೇಳಲಿಕ್ಕೆ ಇಲ್ಲಿ ಕಾಲಾವಕಾಶ ಇಲ್ಲ. ಕಂಡೆನ್ಸ್ ಮಾಡಬೇಕು, ಎಷ್ಟು ಬೇಕು ಅಷ್ಟನ್ನೇ ಹೇಳಬೇಕು. ಅಷ್ಟು ನೀವು ಸೊಗಸಾಗಿ ಮಾಡಿದ್ರಿ. ಇನ್ನು ಏನು ಕಮೆಂಟ್ಸ್ ನಿಮಗೆ ಬೇಕಾ ನನ್ನಿಂದ? ಇಲ್ಲೇ ಸಾಕಪ್ಪ, ಈಗ ಇಬ್ಬರು ಜನ ಇದ್ದಾರೆ ಇನ್ನು ಕೊಡಲಿಕ್ಕೆ. ಓಕೆ, ಹೊಟ್ಟೆ ತುಂಬಿತಲ್ಲ ನನ್ನ ಕಮೆಂಟ್ಸಿಂದ. ಓಕೆ, ನನಗೆ ಇವತ್ತು ತೃಪ್ತಿದಾಯಕನಾದೆ. ನಾನು ಯಾರ ಮಾತಿನಿಂದ ಹೊಟ್ಟೆ ತುಂಬಿಸುವವರಲ್ಲಿ ನೀವು ಒಬ್ಬರು ಅಂತ ಗೊತ್ತಾಯಿತು. ಥ್ಯಾಂಕ್ ಯು ಸರ್. ಎಸ್, ಥ್ಯಾಂಕ್ ಯು ಸೋ ಮಚ್. ಆರತಿ ಮೇಡಮ್, ನಮ್ಮ ಪ್ರತೀತಿ ಅವರ ಮಾತುಗಳು ಹೇಗಿತ್ತು? ಹಲೋ ಪ್ರತೀತಿ. ಹಾಯ್ ಮ್ಯಾಮ್. ಹಾಯ್. ನಿಜವಾಗಿಯೂ ಒಂದು ಭಾಷಣ ಅಂತ ಹೇಳುವಾಗ ಮಾತಿನ ಕಲೆ ಒಲಿದಿರಬೇಕು. ಈ 3 ನಿಮಿಷಗಳನ್ನು ನಾನು ಹೇಗೆ ಸದುಪಯೋಗ ಪಡಿಸಿಕೊಳ್ಳಬಲ್ಲೆ ಅಂತ ಹೇಳುವಂಥದ್ದನ್ನು ನೀನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅಲ್ಲಿ ನಿಂತಿದ್ದೀಯಾ ಅನ್ನೋದು ನನಗೆ ಸ್ಪಷ್ಟ ಆಯಿತು. ಒಂದು ಪ್ರಶ್ನೆ ಪ್ರತೀತಿಗೆ, ನಿನ್ನ ಸ್ಟ್ರೆಂತ್ ಏನು? ಅಂದರೆ ಹೇಗೆ? ನಿನ್ನಲ್ಲಿ ಏನು ಸ್ಟ್ರೆಂತ್ ಇದೆ? ಈಗ ಈ 3rd ರೌಂಡಿಗೆ ಬಂದು ನಿಂತಿದೆಯಾ ಭಾಷಣದಲ್ಲಿ, ಅಲ್ವಾ? ನಿನ್ನಲ್ಲೊಂದು ಸ್ಟ್ರೆಂತ್ ಇದೆ. ನಿನ್ಗೆ ಗೊತ್ತಿದೆಯಾ ಅದು ಏನು ಅಂತೇಳಿ? ಕಾನ್ಫಿಡೆನ್ಸ್. ಎಸ್, ಅಫ್ಕೋರ್ಸ್. ಇನ್ನೊಂದು ನಾನು ಫೈಂಡ್ ಔಟ್ ಮಾಡಿರೋದು ನಿನ್ನ ಧ್ವನಿ. ನಾವು ಈ 3 ನಿಮಿಷ ಇಲ್ಲಿ ತೀರ್ಪುಗಾರರಾಗಿ ಕೂತ್ಕೊಂಡಂತಹ ಆ ಕ್ಷಣದಲ್ಲಿ ನಾವು ನೋಡುವಂತಹ ಆ ಒಂದು ದೃಷ್ಟಿ ಇರಬಹುದು, ಅಥವಾ ನೋಟ ಇರಬಹುದು, ಕೇಳುವಂತಹ ಒಂದು ಆಲಿಸುವಿಕೆ ಅಂತ ಹೇಳುವಂಥದ್ದು ಇರಬಹುದು. ಟೋಟಲಿ ನಿನ್ನ ಕಡೆಗೆ ನಮ್ಮ ಗಮನ ಇತ್ತು. ಅಷ್ಟರ ಮಟ್ಟಿಗೆ ನೀನು ಅದನ್ನು ಕ್ಯಾಚ್ ಮಾಡ್ಕೊಂಡಿದ್ಯಾ ಅಂಥೇಳಿ ನನಗನ್ನಿಸ್ತು. ಥ್ಯಾಂಕ್ ಯು. ಜೊತೆಲಿ ಇನ್ನೂ ಒಂದು ಕನ್ನಡದಲ್ಲೊಂದು ಗಾದೆ ಇದೆ, ಕೇಳಿದ್ಯಾ? ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂಥೇಳಿ. ನನಗೆ ನೀನು ಅಲ್ಲಿ ಬಂದು ನಿಂತಾವಾಗ, ನಿಂತು 3 ನಿಮಿಷ ನೀನು ಮಾತಾಡಿದಾಗ ನನಗನ್ಸಿದ್ದು ಇದು ನಿನಗೆ ಸೂಟ್ ಆಗುತ್ತೆ ಅಂತ ಹೇಳ್ಕೊಂಡು ಈ ಗಾದೆ ಮಾತು. ಥ್ಯಾಂಕ್ ಯು. ಅದ್ಭುತವಾದಂತಹ ಪ್ರಯತ್ನ, ಉತ್ತಮವಾದಂತಹ ವಾಕ್ಚಾತುರ್ಯ ಕೂಡ ಇದೆ. ಜೊತೆಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಮಾದರಿಯಾಗಿ, ಆದರ್ಶ ವ್ಯಕ್ತಿಯಾಗಿ ನಿನ್ನ ಬದುಕಿನಲ್ಲಿ ನೀನು ಇಟ್ಕೊಂಡಿದೀಯಾ. ಅವರ ಜೀವನ ಸಾಧನೆಯೇ ನಿನಗೆ ಸ್ಫೂರ್ತಿ ಆಗಲಿ ಅಂಥೇಳಿ ಆಶಿಸ್ತಾ ನೆಕ್ಸ್ಟ್ ರೌಂಡಿಗೆ ಆಲ್ ದಿ ಬೆಸ್ಟ್ ಅಂತ ಹೇಳಿ ಹೇಳ್ತೀನಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಆರತಿ ಮೇಡಮ್. ಎಸ್ ಪ್ರತೀತಿ, ಈಗ ಆಲ್ರೆಡಿ ಗ್ಲಾನಿಸ್ ಸರ್ ಹತ್ರ ಕೇಳಿದ್ವಿ, ಆರತಿ ಮೇಡಮ್ ಹತ್ರ ಕೇಳಿದ್ವಿ, ಮಹಾಗುರುಗಳಾಗಿರುವಂಥ ಆಲ್ವಿಂದಂತಿ ಸರ್ ಹತ್ರ ಕೇಳಬೇಕು. ಮಹಾಗುರುಗಳೇ, ಪ್ರತೀತಿ ಅವರ ಮಾತುಗಳು ಹೇಗಿತ್ತು ಸರ್? ಪ್ರತೀತಿ, ಎಸ್ ಸರ್. ನನ್ನ ಆದರ್ಶ ವ್ಯಕ್ತಿ ಅಂತ ಹೇಳುವಾಗ ನನಗೆ ಹೇಗೆ ಪ್ರಭಾವ ಬೀರಿದಿರು ಅಂತೇಳಿ ಈವರೆಗೆ ಇಷ್ಟುವರೆಗೆ ಏನು ಎಪಿಸೋಡ್ ಬಿತ್ತರವಾಗಿದೆ ಅದರಲ್ಲಿ ಯಾರೂ ಹೇಳಲಿಲ್ಲ. ಅವರವರ ರೋಲ್ ಮಾಡೆಲ್ನ ಬಗ್ಗೆ ಮಾತ್ರ ಹೇಳಿದರು. ನೀವು ನಿಮ್ಮ ಭಾಷಣದಲ್ಲಿ 4 ಬಾರಿ ಹೇಳಿದಿರಿ, ನನ್ನ ಮೇಲೆ ಇವರು ಪ್ರಭಾವ ಬೀರಿದ್ದಾರೆ, ನನಗೆ ಈ ವಿಷಯಕ್ಕೋಸ್ಕರ ಇವರು ಇಷ್ಟ. ಸೊ ಭಾಳ ಪರ್ಫೆಕ್ಟ್ ಆಗಿದೆ. ಭಾಷಣ ತಯಾರಿ ಮಾಡಿದವರು ಯಾರು? ನಾನೇ ಸರ್. ಎಲ್ಲಿಂದ ಎಲ್ಲ ವಿಷಯಗಳನ್ನು ಕಲೆಕ್ಟ್ ಮಾಡಿದಿರಿ? ವಿಷಯಗಳು ಕೆಲವೊಂದು ಬುಕ್ಸಿಂದ, ಹಾಗೆ ಮಹಾನಾಯಕ ಸೀರಿಯಲ್ ಬರ್ತಿತ್ತು, ಅದರಲ್ಲಿ ಕೆಲವೊಂದು ಘಟನೆಗಳನ್ನೆಲ್ಲ ಅದರಿಂದ ಪಿಕ್ ಮಾಡಿ. ಅಂಬೇಡ್ಕರನ್ನೇ ಸೆಲೆಕ್ಟ್ ಮಾಡುವಂತ ಯಾರು ಹೇಳಿದರು? ನಾನೇ. ನನಗೆ ಯಾವತ್ತೂ ಆದರ್ಶ ವ್ಯಕ್ತಿ ಅಂತ ಅನಿಸ್ತಿತ್ತು, ಅದಕ್ಕೋಸ್ಕರ ನಾನೇ ಸೆಲೆಕ್ಟ್ ಮಾಡಿದೆ ಅಂಬೇಡ್ಕರ್. ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಅನೇಕ ರಾಜಕೀಯ ಮುಖಂಡರು ಇದ್ದಾರೆ ಅಲ್ವಾ? ಹೌದು ಸರ್. ಅವರೆಲ್ಲ ಡ್ರೆಸ್ ಯಾವುದು? ಅಂದರೆ ಅವ್ರು ಏನು ಹಾಕ್ತಾರೆ? ಯಾವ ಗಾಂಧೀಜಿಯನ್ನು ನೋಡುವಾಗ, ನೆಹರುವನ್ನು ನೋಡಿದಾಗ, ಶಾಸ್ತ್ರಿಯವರನ್ನು ನೋಡಿದಾಗ, ಖಾದಿ ಬಟ್ಟೆ, ತಿಲಕರನ್ನು ನೋಡಿದಾಗ
ಅಂಬೇಡ್ಕರ್ ನೋಡುವಾಗ ಅವರು ಸೂಟ್ ಹಾಕೊಳ್ತಿದ್ರು. ವ್ಯಕ್ತಿಯೊಬ್ಬ ಗೋಣಿ ಚೀಲದ ಮೇಲೆ ಕೂತ್ಕೊಂಡು ತರಗತಿಯ ಹೊರಗೆ ಇದ್ದುಕೊಂಡು ವಿದ್ಯಾಭ್ಯಾಸವನ್ನು ಮಾತ್ರ ಕಾನ್ಸಂಟ್ರೇಟ್ ಮಾಡಿ ನನ್ನ ಮೇಲೆ ಜಾತಿಗೋಸ್ಕರ ಆಗುವಂಥ ತಾರತಮ್ಯವನ್ನು ಪರಿಗಣಿಸದೆ ನನಗೆ ಎಲ್ಲಿ ಹೋಗಬೇಕು ಅಂತೇಳಿ ಇವತ್ತು ಅಂಬೇಡ್ಕರನ್ನು ಎಲ್ಲಿ ನೋಡಿದರೂ ಕೂಡ ಅವರ ಸೂಟಿನಲ್ಲಿ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಅಥವಾ ಮಂಚೂಣಿಯಲ್ಲಿರುವಂಥ ನಾಯಕರಲ್ಲಿ ಒಬ್ಬರು ಸೂಟಿನಲ್ಲಿರುವಂಥ ವ್ಯಕ್ತಿ ಅಂತ ಹೇಳಿದರೆ ಈಸ್ ಅಂಬೇಡ್ಕರ್. ಅವರಿಗೆ ಹೊರ ದೇಶದಲ್ಲಿ ಸಾಕಷ್ಟು ಅವಕಾಶಗಳಿದ್ದವು, ಅಲ್ಲಿ ಉಳ್ಕೊಳ್ಳಿಕ್ಕೆ ಹೇಳಿದರು, ನೀವು ನಮ್ಮ ದೇಶದಲ್ಲಿ ನಿಲ್ಲಿ ಅಂತ ಹೇಳಿದರು. ಅವರು ನಿಲ್ಲಿಲ್ಲ, ಭಾರತಕ್ಕೆ ಬಂದರು, ಸಂವಿಧಾನ ಶಿಲ್ಪಿಯಾದರು. ಆ ಸಂವಿಧಾನದಿಂದಲೇ ನಾನು ಅಭಿವ್ಯಕ್ತದಲ್ಲಿ ನಾನು ಮಾತಾಡ್ತೇನೆ ಅಂತ ಹೇಳಿದೆಯಲ್ಲ, ಅದು ಖುಷಿ ಆಯಿತು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಪ್ರತೀತಿ, ಹೇಗೆ ಅನಿಸ್ತಾ ಇದೆ ಈಗ? ಖುಷಿ ಅನಿಸ್ತಿದೆ ಸರ್. ಸೆಲೆಕ್ಟ್ ಆಗ್ತೀರಿ ಅಂತ ಅನಿಸ್ತಿದ್ಯಾ? ಆಗ್ಬೋದು ಅಂತ ಅನಿಸ್ತಿದೆ. ಓಕೆ, ಹಾಗಾದರೆ ನೇರವಾಗಿ ಮಹಾಗುರುಗಳ ಹತ್ರ ಕೇಳುವ. ಮಹಾಗುರುಗಳೇ, ಸೊ ನಮ್ಮ ಪ್ರತೀತಿ PS ಅವರು ಮುಂದಿನ ಸುತ್ತಿಗೆ ಸೆಲೆಕ್ಟ್ ಆಗ್ತಾರಾ ಅಥವಾ ವೇಟಿಂಗ್ ಲಿಸ್ಟ್ನಲ್ಲಿ ಇರ್ತಾರಾ, ಹೇಗೆ ಸರ್? ಪ್ರತೀತಿ, ಎಸ್ ಸರ್. ನಿಮ್ಮ ನೆಚ್ಚಿನ ವ್ಯಕ್ತಿ ಅಂಬೇಡ್ಕರ್. ಹೌದು. ಸಾಕಷ್ಟು ಬಾರಿ ಅವರನ್ನು ಹೊರದಬ್ಬಲಾಗಿದೆ, ಆದರೂ ಕೂಡ ಸಕ್ಸಸ್ ಆಗಿದ್ದಾರೆ. ಹೌದು. ಭಾರತ ರತ್ನವೂ ಕೂಡ ಸಿಕ್ಕಿದೆ ಅವರಿಗೆ. ಹೌದು ಸರ್. ಸೊ ಪ್ರತೀತಿಯನ್ನು ಏನು ಮಾಡುವ ಈಗ? ಸೆಲೆಕ್ಟ್ ಮಾಡಿ. ಆಯ್ತು, ಸೆಲೆಕ್ಟ್. ಎಸ್, ಕಂಗ್ರ್ಯಾಚುಲೇಷನ್, ಸೆಲೆಕ್ಟ್ ಆಗಿದ್ದೀರಿ. ಹೇಗೆ ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ. ಸೊ ಎಕ್ಸ್ಪೆಕ್ಟೇಷನ್ ಇತ್ತಾ ಸೆಲೆಕ್ಟ್ ಆಗ್ತೀರಿ ಅಂತ? ಇತ್ತು. ಸೊ ಕಾನ್ಫಿಡೆಂಟ್ ಆಗಿ ಬಂದಿದ್ದೀರಿ. ಸೊ ಫಸ್ಟ್ ಅಲ್ಲಿ ಹೇಳಿದ್ರಿ ನಮ್ಮ ಆರತಿ ಮೇಡಮ್ ಕೇಳಿದಾಗ, ನನ್ನ ಪ್ಲಸ್ ನನಗೆ ಕಾನ್ಫಿಡೆನ್ಸ್ ಅಂತ. ಓಕೆ, ಈ ಕಾನ್ಫಿಡೆನ್ಸ್ ಇದೇ ರೀತಿಯಲ್ಲಿ ಇರಲಿ, ಮುಂದಿನ ಸುತ್ತಿಗೂ ಕೂಡ ಒಳ್ಳೆ ರೀತಿಯಲ್ಲಿ ಪ್ರಿಪೇರ್ ಆಗಿ ಬನ್ನಿ. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ ಅಂಡ್ ಆಲ್ ದ ಬೆಸ್ಟ್.